ಹಾಯ್ ಫ್ರೆಂಡ್ಸ್, ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಭಾನುವಾರದ ವ್ಲಾಗು. 3 ದಿವಸ ಆದಮೇಲೆ ಹಾಕ್ತಾಯಿದ್ದೀನಿ. ನನಗೆ ಹುಷಾರಿಲ್ಲ ಫ್ರೆಂಡ್ಸ್, ತುಂಬ ಕಫ ಕಟ್ಕೊಂಡು ತುಂಬ ಅದು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಹುಷಾರಿಲ್ದಿರ ಆಗಿದ್ದೆ. ಅದಕ್ಕೆ ನಾನು ಸ್ವಲ್ಪ ಲೇಟ್ ಆಗಿದೆ. ಸಾರಿ, ಎಲ್ರಿಗೂ ಸಾರಿ ಕೇಳ್ತೀನಿ. ಇವತ್ತು ಭಾನುವಾರ, ಹಾಗೆ ಸ್ವಲ್ಪ ಸಂಪೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಇವಾಗ ಸಂಪೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನಿದ್ರ ಹೆಚ್ಚಿನ ವಿಡಿಯೋ ಏನೂ ತೆಗೆದಿಲ್ಲ, ಸ್ವಲ್ಪ ಅಷ್ಟೇ ತೊಗೊಂಡೆ. ಯಾಕೆ ಅಂತಂದರೆ ನನಗಿಲ್ಲಿ ಡಸ್ಟ್ ಅಲರ್ಜಿ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನಿಂತ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ. ಪಾಪ ನಮ್ಮ ಯಜಮಾನ್ರೇ ಎಲ್ಲ ಕ್ಲೀನ್ ಮಾಡಿದ್ರು. ನಾನು ಸ್ವಲ್ಪ ಹೊತ್ತು ಅಷ್ಟೇ ಅವ್ರಿಗೆ ಸಹಾಯ ಮಾಡಿದೆ, ಆ ನೀರೆಲ್ಲ ಎತ್ತಿ ಆಚೆ ಹಾಕೋದಕ್ಕೆ. ಆಮೇಲೆ ಎಲ್ಲ ಪಾಪ ಅವರೇ ಕ್ಲೀನ್ ಮಾಡಿದ್ರು ಅಂತ ಹೇಳ್ಬೋದು. ಇವಾಗ ಸಂಪೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಇವಾಗ ಅದಕ್ಕೆ ಪೈಪು ಜಾಯಿಂಟ್ ಮಾಡಬೇಕಲ್ಲ, ಮಾಡ್ತಾ ಇದ್ದಾರೆ. ನಾನು ತುಂಬ ದಿವಸ ಅಂದ್ಕೊಂಡೆ ನಾನು ಇನ್ನು ಸಂಪು ಕ್ಲೀನ್ ಮಾಡಬೇಕು ಅಂತ ಆಗ್ತಾನೇ ಇರಲಿಲ್ಲ ಫ್ರೆಂಡ್ಸ್ ಕ್ಲೀನ್ ಮಾಡೋಕ್ಕೆ. ಯಾಕೆ ಅಂತಂದರೆ ಮೋಟ್ರು ಆ ಸಂಪಲ್ಲೇ ಫಿಟ್ ಮಾಡಿರೋದ್ರಿಂದ ಸ್ವಲ್ಪ ನಮ್ಮ ಯಜಮಾನ್ರಿಗೆ ಭಯ ಇತ್ತು. ಅಂದರೆ ಅದ್ರಲ್ಲಿ ಮಾಡ್ಬೋದೋ ಬೇಡ, ಸಂಪು ಅದರಲ್ಲೇ ಇದೆ ತೆಗಿಬೋದೋ ಬೇಡ ಅಂತ. ಆಮೇಲೆ ಕೇಳಿಕೊಂಡು ಇವಾಗ ಸಂಪನ್ನೆಲ್ಲ ಮೇಲೆ ತೆಗೆದು ಸಂಪು ಮೋಟ್ರೆಲ್ಲ ಮೇಲೆ ತೆಗೆದು ಕ್ಲೀನ್ ಮಾಡಿದ್ದಾಯಿತು. ಈ ಮನೆಯೆಲ್ಲ ರೆಡಿ ಮಾಡಿಸ್ಮೇಲೆ ಸಂಪು ಸಹ ಕ್ಲೀನ್ ಮಾಡಿದ್ರೆ ನೀರು ಅಷ್ಟೇ ಕ್ಲೀನಾಗಿರುತ್ತೆ. ನನಗೆ ಇಲ್ಲಿ ಆಚೆ ಕಡೆಯಲ್ಲಿ ಇದು ಹೊರಗಡೆ ಇದೆಯಲ್ಲ ಸಂಪು, ತುಂಬಾ ಡಸ್ಟ್ ಬಂದು ಕುತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ನನಗೆ ಆವಾಗವಾಗ ಕ್ಲೀನ್ ಮಾಡ್ತಾನೇ ಇರಬೇಕು. ನೋಡಿ, ಎಲ್ಲ ಕ್ಲೀನ್ ಮಾಡಿದೆ, ಫಿಟ್ ಮಾಡಿದೆ. ಇವಾಗ ಇದಕ್ಕೆ ನೀರು ಬರಬೇಕು ಅಷ್ಟೇ. ನೀರು ನೋಡಬೇಕು, ನೀರು ಬಿಟ್ಟಿದ್ದಾರೋ ಇಲ್ಲ, ಇದನ್ನು ನೋಡಿಕೊಂಡು ನೀರು ತುಂಬಿಸ್ಕೊತೀನಿ. ಹಾಗೆ ನನಗೆ ಕಫ ಕಟ್ಟಿದೆ ಅಂತ ಹೇಳಿದ್ನಲ್ಲ, ಹುಷಾರಿಲ್ಲ ಅಂತ, ಹಾಸ್ಪಿಟ್ಲಿಗೂ ಸಹ ಹೋಗಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇದೆಲ್ಲ ಇಂಜೆಕ್ಷನ್ನೇ, ನಾನು ತೊಗೊಳೋಂಥ ಇಂಜೆಕ್ಷನ್ನು. ಮತ್ತು ನನಗೆ ಕಫ ಕಟ್ಟಿದೆ ಅಂತ ಹೇಳಿದ್ರೆ ಕಫ ಕಟ್ಟೋದಕ್ಕೆ ಅಂತ ಆ ಕಫ ತೆಗ್ಸೋದಕ್ಕೆ ತೆಗಿಸ್ತಾ ಇದ್ದೀನಿ ಕಫ. ನೋಡ್ಬೋದು. ಹಾಗೆ ಸುಮ್ಮನೆ ಒಂದು ವಿಡಿಯೋ ತೊಗೊಂಡೆ. ಬೆಳಗ್ಗೆಯಿಂದ ಯಾವುದೇ ರೀತಿ ವಿಡಿಯೋಸು ಮಾಡೋಕ್ಕಾಗಿಲ್ವಲ್ಲ, ಹಾಗೆ ಸುಮ್ಮನೆ ತೊಗೊಂಡೆ ಫ್ರೆಂಡ್ಸ್ ವಿಡಿಯೋ. ಈ ಕಫ ಇದ್ದರೆ ನನಗೆ ನಿಜವಾಗ್ಲೂ ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಹಿಂಸೆ ಅಂತಲೇ ಹೇಳ್ಬೋದು. ಇಲ್ಲೇ ಒಂದು ಚಿಕ್ಕ ಕ್ಲಿನಿಕ್ ಇದೆ ಬಾಗ್ಲೂರಲ್ಲಿ, ಅಲ್ಲೇ ಬಂದು ಕಫ ತೆಗಿಸ್ತಾ ಇದ್ದೀನಿ. ಮತ್ತು ಇಂಜೆಕ್ಷನ್ ಎಲ್ಲ ಹಾಕಿದ್ದಾರೆ. ಇದಕ್ಕೆ ಇಂಜೆಕ್ಷನ್ ಹಾಕ್ಸೋದಕ್ಕೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ ನೋಡಿ. ಸರಿ, ಹಾಗೆ ಮೆಡಿಕಲ್ಗೆ ಹೋಗಿ ಮಾತ್ರೆಗಳೆಲ್ಲ ತೊಗೊಂಡೆ. ಮಾತ್ರೆಗಳು ಅಲ್ಲಿ ನನಗೆ ಮರ್ತೋಗ್ಬಿಡ್ತೀನಿ ಅಂತ ಅದೊಂದು ವಿಡಿಯೋ ಮಾಡಿಕೊಂಡೆ. ಹೇಗಿದ್ರು ವಿಡಿಯೋನೂ ಆಗುತ್ತೆ, ಮತ್ತು ನನಗೆ ಅದು ಯಾವ್ಯಾವ ಟೈಮ್ ತಿನ್ನೋದು ಅಂತಲೂ ಸಹ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಈಗ ನಾನು ಅವ್ರನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಪರ್ಮಿಷನ್ ಇಲ್ಲದ್ರೆ ನಾವು ಒಬ್ಬರನ್ನ ವಿಡಿಯೋ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಸುಮ್ಮನೆ ಹೀಗೆ ಸಿಂಪಲ್ಲಾಗಿ ಒಂದೊಂದು ವಿಡಿಯೋ ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇಷ್ಟು ದಿವಸ 3-4 ದಿವಸ ಆಯಿತು ನಾನು ವಿಡಿಯೋಸ್ ಹಾಕಿ. ಪ್ಲೀಸ್ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಸಪೋರ್ಟ್ ಮಾಡಿ. ನನಗೆ ಸ್ವಲ್ಪ ಈ ಹೆಲ್ತ್ ಪ್ರಾಬ್ಲಮ್ಮಿಂದ ನನಗೆ ಮಾಡೋದಕ್ಕಾಗ್ತಾನೇ ಇರಲಿಲ್ಲ. ಹಂಗಾಗಿ ಇವಾಗ ನಾನು ಇವತ್ತು ವಿಡಿಯೋಸ್ ಹಾಕಿದ್ದೀನಿ. ಹಾಸ್ಪಿಟ್ಲಲ್ಲೆಲ್ಲ ಮುಗ್ದು ಆದಮೇಲೆ ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಬೆಳಗ್ಗೆ ಬರೀ 2 ದೋಸೆ ತಿಂದಿದ್ದೆ ಅಷ್ಟೇ. ಸರಿ, ಇಲ್ಲೇ ಹತ್ರದಲ್ಲೇ ಒಂದು ಹೋಟ್ಲಿಗೆ ಹೋಗಿ ಅನ್ನ ಸಾಂಬಾರು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನ ಸಾಂಬಾರು ತೊಗೊಂಡು ತಿಂತಾಯಿದ್ದೀನಿ. ಈ ಹೊಟ್ಟೆ ಹಸಿವು ಆದಾಗ ಬೇರೆ ಏನು ಬೇಕಾಗಿರಲ್ಲ ಫ್ರೆಂಡ್ಸ್, ಅನ್ನ ಸಾಂಬಾರು ಇದ್ದರೆ ಸಾಕು. ಮತ್ತು ಬಾಯೆಲ್ಲ ಕೆಟ್ಟಿತ್ತಲ್ಲ, ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ನಾನೇ ಊಟ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು ನನಗೆ. ತುಂಬ ಹೊಟ್ಟೆ ಹಶ್ವಾದಾಗ ನನಗೆ ಬೇರೆ ಏನು ತಿನ್ನಬೇಕು ಅಂತ ಅನಿಸಲ್ಲ. ಅನ್ನ ಸಾಂಬಾರು ಅಥವಾ ಮುದ್ದೆ ಇದಿಷ್ಟೇ ಇಷ್ಟಪಡ್ತೀನಿ. ಇವಾಗ ಹೋಟ್ಲಲ್ಲೂ ಅಷ್ಟೇ ಊಟ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿತ್ತು, ಅದು ತೊಗೊಳೋಣ ಅಂತ ಬಂದಿದ್ದೀನಿ. ಸಾಮಾನು ಅಂಗಡಿಗಳು, ಸ್ಟೀಲ್ ಸಾಮಾನು ಅಂಗಡಿಗಳಿರುತ್ತಲ್ಲ, ಆ ಅಂಗಡಿಗೆ ಬಂದಿದ್ದೀನಿ. ಮತ್ತು ತರಕಾರಿ ಕಟ್ ಮಾಡೋವಂಥ ತರಕಾರಿ ಕಟ್ಟಿಂಗ್ ಬೋರ್ಡ್ ಇರಲಿಲ್ಲ, ಅದನ್ನೂ ಸಹ ತೊಗೊತಾ ಇದ್ದೀನಿ. ನನಗೆ ಪ್ಲಾಸ್ಟಿಕ್ಕು ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್. ತರಕಾರಿ ಕಟ್ ಮಾಡ್ತಾರಲ್ಲ ಕಟ್ಟಿಂಗ್ ಬೋರ್ಡು, ಅದು ನನಗೆ ವುಡ್ದು ತುಂಬ ಇಷ್ಟ. ಹಾಗೆ ನೋಡಿ, ಇದೊಂದು ವುಡ್ದು ತೊಗೊಂಡಿದ್ದೀನಿ. ಮತ್ತು ಅವರಿಗೆ ಚಾಕು ಕೇಳಿದ್ದೆ, ಮತ್ತು ತರಕಾರಿ ಸಿಪ್ಪೆ ತೆಗೆಯೋದೆಲ್ಲ ಕೇಳಿದ್ದೆ, ಅದನ್ನೆಲ್ಲ ಇದು ತೆಗೆದು ಕೊಡ್ತಾಯಿದ್ದಾರೆ.
ಒಂದು ಇದೆ ಮನೆಯಲ್ಲಿ, ಇನ್ನು ಒಂದು ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ಆದರೆ ಈ ಇಷ್ಟು ರೇಟ್ ಇದೆ ಫ್ರೆಂಡ್ಸ್, ತುಂಬ ರೇಟ್ ಇದೆ. ಎಲ್ಲಿ ಹೋದ್ರೂ ಅಷ್ಟೇ ತುಂಬಾ ರೇಟು. ಇದಿಷ್ಟಕ್ಕೇ ಒಂದು 40 ರೂಪಾಯಿ ಹೇಳ್ತಾರೆ ಈ ಚಾಕುಗೆ. ಸರಿ ಅಂತಂದ್ಬಿಟ್ಟು ನಾನು ಒಂದು ಚಾಕು, ತರಕಾರಿ ಸಿಪ್ಪೆ ತೆಗೆಯೋದು ಒಂದು ಶಾರ್ಪ್ನರು, ಮತ್ತು ಒಂದು ಕಟ್ಟಿಂಗ್ ಬೋರ್ಡು, ಮನೆ ಗುಡಿಸೋ ಪರ್ಕೆ, ಮತ್ತು ಒಂದು ಕೆಲವೊಂದು ಐಟಮ್ಸು ತೊಗೊಂಡಿದ್ದೀನಿ. ಅದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಏನೆಲ್ಲ ತೊಗೊಂಡೆ ಅಂತ. ಮತ್ತು ಒಳಗಡೆ ಹೋದೆ. ಹಾಗೆ ಒಳಗಡೆ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿರೋ ಸಾಮಾನು ಅಂದರೆ ನನಗೆ ಬೇಕಾಗಿರೋ ಒಂದು ಕೆಲವೊಂದು ಐಟಮ್ಸು ಸಿಗುತ್ತೇನೋ ಅಂತ ಹೋದೆ. ಆದರೆ ಯಾವುದೂ ಅಂತ ಐಟಮ್ಸ್ ಏನೂ ಇರಲಿಲ್ಲ. ಸರಿ ಅಂತಂದ್ಬಿಟ್ಟು ಈಗ ನಾನು ಬೇರೆ ಐಟಮ್ ಏನು ತೊಗೊಂಡೆ ಅಂತ ಅಂದರೆ ಸಿಂಪಲ್ಲಾಗಿ ಒಂದು ಈಗ ಮನೆಗೆ ಪೂಜೆ ಎಲ್ಲ ಇದೆಯಲ್ಲ ಫ್ರೆಂಡ್ಸ್, ಅರಿಶಿನ ಕುಂಕುಮ ಎಲ್ಲ ಕೊಡೋದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಚಿಕ್ಕ ಚಿಕ್ಕ ತಟ್ಟೆಗಳು ಅಥವಾ ಚಿಕ್ಕ ಚಿಕ್ಕ ಬಟ್ಲು ಬರುತ್ತಲ್ಲ, ಅದು ತೊಗೊಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ತುಂಬಾ ರೇಟು. ಎಲ್ಲ ಒಂದು ಚಿಕ್ಕ ಪ್ಲೇಟ್ ತೊಗೊಂಡ್ರು ಒಂದು 30 ರೂಪಾಯಿ ಹೇಳ್ತಾರೆ ನೋಡಿ. ಅದು ಈ ಥರ ಪ್ಲೇಟ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಸಿಂಪಲ್ಲಾಗಿದ್ದರೂ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಅದಷ್ಟು ತೊಗೊಂಡು ನಾನು ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೀನಿ. ಬಟ್ಟೆ ಅಂಗಡಿಗೆ ಯಾಕೆ ಬಂದೆ ಅಂತಂದರೆ, ನನಗೆ ಈಗ ಪೂಜೆಗೆ ನಮ್ಮ ಯಜಮಾನ್ರವ್ರ ತಾಯಿಗೆ ಮತ್ತು ಅವ್ರ ಅಕ್ಕಗೆ ಸೀರೆ ತೆಗಿಬೇಕಾಗಿತ್ತು. ಮತ್ತು ಅಲ್ಲಿಂದ ದೇವರು, ನಮ್ಮ ಮನೆ ದೇವರಿಗೆ ಸಹ ಮಡ್ಲು ತುಂಬಬೇಕಾಗಿತ್ತು. ಹಂಗಾಗಿ ಅದಕ್ಕೆಲ್ಲ ಸ್ವಲ್ಪ ಸೀರೆ ತೊಗೊಳ್ಳೋಣ ಅಂತ ಬಂದೆ. ಈ ಸೀರೆ ಸಿಂಪಲ್ಲಾಗಿ ಇಷ್ಟು ಸ್ಮೂತಾಗಿ ತುಂಬಾ ಚೆನ್ನಾಗಿದೆ. ಆದರೆ ಇದು ಫಂಕ್ಷನ್ಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅವ್ರ ಅಕ್ಕಗೆ ಮತ್ತು ಅವ್ರ ತಾಯಿಗೆ ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಬಾರ್ಡ್ರ್ ಇರುವಂಥ ಸ್ಯಾರಿನೇ ನೋಡ್ತಾ ಇದ್ದೀನಿ. ನನಗೆ ಈ ಸೀರೆಗಳೆಲ್ಲ ಚೆನ್ನಾಗಿದ್ವು, ಆದರೆ ಇವಾಗ ತೊಗೊಳೋದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಒಂದು ಸೀರೆ ತೊಗೊಬೇಕು ಫ್ರೆಂಡ್ಸ್. ಚೆನ್ನಾಗಿದೆ ನೋಡಿ. ನನಗೆ ಈ ಥರ ಸ್ಯಾರಿ ಇದು ತುಂಬಾ ಸ್ಮೂತಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿದ್ವು ಈ ಸ್ಯಾರಿಗಳು. ಸರಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬರೀ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ವಾಪಸ್ಸು ಮನೆಗೆ ಬಂದೆ. ಅಲ್ಲಿಂದ ನಾನು ಮನೆಗೆ ಬಂದ ಮೇಲೆ ಏನೇನು ತೊಗೊಂಬಂದೆ ಅಂತ ನೋಡಿ. ಇಲ್ಲಿ ಇದು ನಮ್ಮ ಅತ್ತೆಗೆ, ಈ ಕಲರ್ ಬಂದು ನಮ್ಮ ಅತ್ತೆಗೆ ತೊಗೊಂಡಿದ್ದೀನಿ ಸ್ಯಾರಿ. ಇನ್ನೊಂದು ಕಲರ್ ಬಂದು ಅವ್ರ ಅಕ್ಕಗೆ ಒಂದು, ಮತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಮತ್ತು ನಮ್ಮ ಮನೆ ದೇವರಿಗೆ ಇದಕ್ಕೆಲ್ಲ ಒಂದು ಸ್ವಲ್ಪ ಮಡ್ಲಕ್ಕಿ ತುಂಬಬೇಕಾಗಿತ್ತಲ್ಲ, ಅದಕ್ಕೂ ಒಂದು 2 ಸ್ಯಾರಿ ತೊಗೊಂಡಿದ್ದೀನಿ. ನೋಡ್ಬೋದು, ಇವೆರಡು ಸ್ಯಾರಿ ತೊಗೊಂಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಏನೇ ಒಂದು ಪೂಜೆ ಆದ್ರೂ ಅಷ್ಟೇ, ಅವ್ರಿಗೆ ಅಂದರೆ ಮನೆ ದೇವರಿಗೆ ನಾವು ಫಸ್ಟು ಪೂಜೆ ಕೊಟ್ಟು ಆಮೇಲೆ ನಾವು ಮುಂದೆ ಏನೊಂದು ಅಷ್ಟೇ ನಾವು ಮಾಡಬೇಕು ಫ್ರೆಂಡ್ಸ್. ಆವಾಗಲೇ ಅಲ್ವಾ ನಾವು ಮಾಡೋ ಪೂಜೆ ಅಂತ ಒಂದು ಅದು ಏನು ಹೇಳ್ತಾರೆ, ಅದಕ್ಕೆ ಒಂದು ಅರ್ಥ ಸಿಗೋದು. ನಾವು ಮನೆ ದೇವರಿಗೆ ಫಸ್ಟು ನಾವು ಪೂಜೆ ಕೊಡಬೇಕು. ಹಾಗೆಯೇ ನಾನು ಮತ್ತು ಈ ಮಿಡಿ ಬಂದು ಲಕ್ಷ್ಮೀ ಪ್ರಿಯೆಗಂತ ತೊಗೊಂಡಿದ್ದೀನಿ. ನೋಡ್ಬೋದು. ನಾನು ಅಂದ್ಕೊಂಡೆ ಇನ್ನೊಂದು ಬ್ಲೂ ಕಲರ್ ಇತ್ತು, ಬ್ಲೂ ಕಲರ್ ತೊಗೊಳೋಣ ಅಂತ ನೋಡಿದೆ. ಯೆಲ್ಲೋ ಕಲರ್ ಎತ್ಕೊಂಡಿದ್ದೀನಿ. ನೋಡೋಣ, ಅವರು ಮತ್ತೆ ವಾಪಸ್ ತೊಗೊತೀನಿ ಅಂತ ಹೇಳಿದ್ದಾರೆ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಲೂ ಕಲರೇ ಚೆನ್ನಾಗಿತ್ತು. ಅಲ್ಲಿಂದ ನಮ್ಮ ಯಜಮಾನ್ರಿಗೆ ಒಂದು 2 ನೆಟ್ ಬನೀನ್ ಬೇಕಾಗಿತ್ತು. ನೆಟ್ ಬನೀನ್ ತೊಗೊಂಬಂದಿದ್ದೀನಿ. ಮತ್ತು ತಲೆಗೆ ಮೆಹಂದಿ ಹಾಕೋಣ ಅಂತ ನಾನು ಹೆನ್ನ ಪೌಡ್ರು ಯೂಸ್ ಮಾಡ್ತೀನಿ. ಇದು ಎನ್ನ, ನಾನು ಇದಕ್ಕೆ ಸ್ವಲ್ಪ ಟೀ ಪುಡಿ ಮತ್ತು ಮೊಸರು ಹಾಕಿ ಯೂಸ್ ಮಾಡ್ತೀನಿ. ಅದೊಂದು 2 ಪ್ಯಾಕೆಟ್ ತೊಗೊಂಡೆ. ಮತ್ತು ಅಲ್ಲಿಂದ ಇಲ್ಲಿ ಮನೆ ಗುಡಿಸೋ ಪರ್ಕೆನೂ ಸಹ ತೊಗೊಂಬಂದಿದ್ದೀನಿ. ಮತ್ತು ಹಸಿಟ್ಟು ಹಿಡಿಯೋ ಜೆಲ್ರಿ ಒಂದು ಬೇಕಾಗಿತ್ತು, ಮನೇಲಿತ್ತು. ಅದು ಸ್ವಲ್ಪ ಸೆಂಟ್ರಲ್ಲಿ ಹೋಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಹಸಿಟ್ಟು ಹಿಡಿಯೋ ಜೆಲ್ರಿ ಮತ್ತು ಕಟ್ಟಿಂಗ್ ಬೋರ್ಡು ನೋಡ್ಬೋದು. ನನಗೆ ಈ ಥರ ಕಟ್ಟಿಂಗ್ ಬೋರ್ಡೇ ನನಗೆ ತುಂಬ ಇಷ್ಟ ಆಗೋದು, ಉಡ್ದು. ಅದೊಂದು ಕಟ್ಟಿಂಗ್ ಬೋರ್ಡು. ಮತ್ತು ಈ ನಾವು ಬೇಳೆ ಮಸಿಯೋದಕ್ಕೆ ಮತ್ತು ಸೊಪ್ಪು ಸಾರು ಮಾಡಿದಾಗ ಸೊಪ್ಪು ಮಸಿಯೋದಕ್ಕೆ ಇದೆಲ್ಲ ಒಂದು ಮ್ಯಾಶರ್ ತೊಗೊಂಡಿದ್ದೀನಿ. ಅಲ್ಲಿಂದ ಇದಿಷ್ಟು ತೊಗೊಂಡು ಮತ್ತು ಚಾಕು, ಶಾರ್ಪ್ನರು, ತರಕಾರಿ ಇದು ಮಾಡೋ ಶಾರ್ಪ್ನರು, ಇದಿಷ್ಟು ತೊಗೊಂಡೆ. ಇದಿಷ್ಟು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ತುಂಬ ರೇಟು ಫ್ರೆಂಡ್ಸ್, ಏನೂ ಮಾತಾಡೋಕ್ಕಾಗಲ್ಲ ಅಂಗಡಿಗೆ ಹೋದರೆ. ಪ್ಲೇಟ್ಸ್ ಅಂತ ಹೇಳಿದ್ನಲ್ಲ, ನೋಡ್ಬೋದು.
ಇಷ್ಟು ಪ್ಲೇಟ್ಸ್ ತೊಗೊಂಬಂದಿದ್ದೀನಿ. ಇಷ್ಟ ಆಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಬಾಯ್.